ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಮನೂರು ಸಮರ್ಥ್ ಪರ ಪ್ರಚಾರ ನಡೆಸುತ್ತಿರುವ ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಅಸಂಘಟಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್ ಎಂ ಲಕ್ಷ್ಮಣ್ ರೆಡ್ಡಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಎಸ್.ಪಿ. ಪಾಟೀಲ್, ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ನಮ್ಮ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿದ್ದೇವೆ. ಎಲ್ಲ ಯೋಜನೆಗಳು ಸಮರ್ಪಕವಾಗಿ ನೀಡುತ್ತಿದ್ದೇವೆ. ಜನರು ನಮ್ಮ ಪರವಾಗಿದ್ದಾರೆ. ನುಡಿದಂತೆ ನಡೆದ ಸರ್ಕಾರವೆಂದರೆ ಅದು ಕಾಂಗ್ರೆಸ್ ಸರ್ಕಾರ. 2 ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ನಿಶ್ಚಿತ. ದಾವಣಗೆರೆ ರಂಗೇರಿದೆ, ಅನೇಕ ಪ್ರಚಾರ ಮಾಡ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ ಮತದಾರರು? ಅಸಂಘಟಿತ ಕಾರ್ಮಿಕ ವಿಭಾಗದಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಕೆಪಿಸಿಸಿ ನಮಗೆ, ನಮ್ಮ ಪದಾಧಿಕಾರಿಗಳಿಗೆ ಒಂದು ಸಂಪೂರ್ಣ ವಾರ್ಡನ್ನೇ ಕೊಟ್ಟಿದೆ. ವಾರ್ಡ್ ನಂಬರ್ 6. ಇದು ಎಸ್.ಎಂ. ಕೃಷ್ಣ ಬಡಾವಣೆಯಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್. ಕಳೆದ 4 ದಿನಗಳಿಂದ ನಾನು ಮತ್ತು ನನ್ನ ಎಲ್ಲ ಪದಾಧಿಕಾರಿ ರಾಜ್ಯದಿಂದ ಮೂಲೆ ಮೂಲೆಯಿಂದ ಸುಮಾರು 77 ಜನ ಪದಾಧಿಕಾರಿಗಳನ್ನು ಇಲ್ಲಿ ಡೆಪ್ಯೂಟ್ ಮಾಡಿದ್ದೆ. ಕೆಪಿಸಿಸಿನೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಕೆಲಸ ಕೊಟ್ಟಿದೆ. ನಮಗೆ 15, 16, 17 3 ಬೂತ್ಗಳನ್ನು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಡಾವಣೆ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗಿರ್ತಕ್ಕಂಥ ಬಡಾವಣೆ. ಎಸ್.ಎಂ. ಕೃಷ್ಣರ ಹೆಸರನ್ನೇ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಆಶ್ರಯ ಯೋಜನೆಯಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆ. ಸುಮಾರು 15ರಿಂದ 20 ಸಾವಿರ ಮನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಅದರಲ್ಲಿ ಒಳ್ಳೊಳ್ಳೆ ಮನೆಗಳನ್ನು ಕೂಡ ಜನಗಳು ಕಷ್ಟಪಟ್ಟು ದುಡಿದು RCC ಮನೆಗಳನ್ನು ಕೂಡ ಕಟ್ಟಿದ್ದಾರೆ. ನಿಮ್ಮ ನೋಡಿ, ಇಲ್ಲಿ 6 ಲಕ್ಷ ಟ್ಯಾಂಕಿನ ನೀರಿನ ಟ್ಯಾಂಕ್ಗಳು 2 ಇದ್ದಾವೆ. ಅಂದರೆ 24 ಗಂಟೆ ನೀರು ಬರ್ತಕ್ಕಂಥ ವ್ಯವಸ್ಥೆ ಇದೆ. 24 ಗಂಟೆ ಕರೆಂಟ್ ಇದೆ. ಡಬಲ್ ರೋಡು, ಈ ಬಡಾವಣೆಗೆ ಡಬಲ್ ರೋಡ್ ಇದೆ. UGD ಇದೆ, CC ರಸ್ತೆ ಇದೆ, ಒಳಚರಂಡಿ ಇದೆ, ಮೇಲ್ಚರಂಡಿ ಇದೆ. ಇಷ್ಟ ಕಾಂಗ್ರೆಸ್ ಸರ್ಕಾರ ಈ ಜನಗಳ ಪರವಾಗಿ ನಿಂತಿದೆ. ಸರ್, ಮತದಾರರಿಗೆ ಏನು ಹೇಳ್ತೀರಾ ಸರ್? ಉಪಚುನಾವಣೆ ಬಂದಿದೆ 2 ವರ್ಷದ ನಂತರ, ಇಲ್ಲಿರೋ ಮತದಾರರಿಗೆ ಏನು ಹೇಳ್ತೀರಿ? ಇದು ಅನಿರೀಕ್ಷಿತ. ಇಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು 5 ಬಾರಿ ಶಾಸಕರಾಗಿದ್ದಾರೆ. ಈ ಜನಗಳು ಅವರನ್ನು ನಿರಂತರವಾಗಿ 5 ಬಾರಿ ಗೆಲ್ಲಿಸಿದ್ದಾರೆ. ಅನಿರೀಕ್ಷಿತವಾಗಿ ಅವರ ದೈವಾಧೀನ ರಾತ್ರಿಯಿಂದ ಅವರ ಮೊಮ್ಮಗನಿಗೆ ಇಲ್ಲಿ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದು ನಾಡಿ ಮಿಡಿತ ಹಿಡಿದು ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಇನ್ನು ಅದರಿಂದ ಇರ್ತಕ್ಕಂಥ ಕೆಲಸಗಳಿಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಅಲ್ಪಸಂಖ್ಯಾತ ಜನಗಳು ಟಿಕೆಟ್ ಕೇಳಿದ್ರು, ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದೇ ಜಬ್ಬರ್ ಸಾಹೇಬ್ರನ್ನು ಇಲ್ಲಿ MLC 3 ಬಾರಿ MLC ಪಕ್ಷ ಮಾಡಿದೆ. ಆದರೂ ಕೂಡ ಅವರು ಟಿಕೆಟ್ ಕೇಳೋದು ತಪ್ಪಲ್ಲ ಅಂತ ನಮ್ಮ ಪಕ್ಷದ ನಿರ್ಧಾರ. ಕೇಳೋದು ತಪ್ಪಲ್ಲ. ಅದಕ್ಕೆ ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕೊಟ್ಟಿದ್ದು. ಜನ ಅವ್ರ ಪರವಾಗಿದ್ದಾರೆ ಅಂತಂದೇಳಿ ಗಾಳಿಯಲ್ಲಿ ಗೊತ್ತಾಗ್ತಾ ಇದೆ. ಅಲ್ಪ ಸ್ವಲ್ಪ ವಿರೋಧನೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರೇ. ಅವ್ರ ಮನವೊಲಿಸಕ್ಕೆಲ್ಸಕ್ಕಂತ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 2 ಉಪಚುನಾವಣೆಗಳು. ಇವತ್ತು ದಾವಣಗೆರೆಯಲ್ಲಿ ಬಿರುಸಿನ ಪ್ರಚಾರ ಹಮ್ಮಿಕೊಂಡಿದ್ದೀರಾ, ನೀವು ಸಹ ಪಾಲ್ಗೊಂಡಿದ್ದೀರಾ, ಏನು ಹೇಳ್ತೀರಾ ಸರ್? ಇಲ್ಲಿ ಎಲ್ಲ ನಮ್ಮ ಎಲ್ಲ ಸೆಲ್ಲುಗಳು, ರಾಜ್ಯಾಧ್ಯಕ್ಷರುಗಳು ಮತ್ತು ನಮ್ಮ ಇಡೀ KPCC ರಾಜ್ಯ ಕಮಿಟಿ, ಎಲ್ಲ ಕಮಿಟಿಗಳು ಇಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀರಿ. ಉತ್ಸುಕವಾಗಿ ನಾವು ಇಲ್ಲಿ ಸಮರ್ಥ ಮಲ್ಲಿಕಾರ್ಜುನವ್ರವ್ರಿಗೆ ಮತಯಾಚಿ ಬಂದಿದ್ದೀರಿ. ನಮಗೆ ಆದ ಬೂತು ವಾರ್ಡನ್ನು ನಿಗದಿಪಡಿಸಿದ್ದಾರೆ. ನಮಗೆ ಇವಾಗ ನಮ್ಮ ಕರ್ತವ್ಯ ಏನಂದರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಪರವಾಗಿ ನಮ್ಮ ಮತಯಾಚಿಸೋದೇ ನಮ್ಮ ಕರ್ತವ್ಯ. ನಾವು ಮನೆಗೆ ಹೋಗಿ ಮತಯಾಚಿಸೋಕ್ಕೆ ಬಂದಿದ್ದೀವಿ ದಾವಣಗೆರೆಗೆ. ಮತದಾರರಿಗೆ ಏನು ಹೇಳ್ತೀರಾ ಸರ್? ಇಲ್ಲಿರೋ ಮತದಾರರು, ಇಲ್ಲಿರೋ ಜನ, ನಮ್ಮ ಹಿರಿಯ ನಾಯಕರು ಮತ್ತು ಶಾಮನೂರು ಶಿವಶಂಕರಪ್ಪನವರು ಅವ್ರು ಮಾಡಿರೋ ಕೆಲಸ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅವ್ರದ್ದು ಹೆಸರು ಮತ್ತು ಅವರ ಕೊಡುಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಅವರು ಮೊಮ್ಮಗನಾದ ಸಮರ್ಥ ಮಲ್ಲಿಕಾರ್ಜುನ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕ್ಯಾಂಡಿಡೇಟು ವಿಜಯಶೀಲರಾಗಿ ಗೆದ್ದು ಬರ್ತಾರೆ ಅಂತ ನಮಗೆ ಒಂದು
ಸರ್ ಇವತ್ತು ವಿಶ್ವಾಸ ಮತದಾರರು ಇದೆ. ಅಲ್ಲಿ ಪ್ರಚಾರಕ್ಕೆ ಹೋಗಬೇಕಾದ್ರೆ ಮತದಾರರು ಚಲನವಲನ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರಿಂದ ಬಂದು ಪ್ರಚಾರ ಮಾಡ್ತಾ ಇದ್ದೀರಾ, ಅನೇಕ ಮುಖಂಡರು ಬಂದು ಬೆಂಗಳೂರಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಸಹ ಬಂದಿದ್ದೀರಾ ಸಂಘಟಿತ ವಿಭಾಗದಿಂದ. ಸುಮಾರು ಜನಗಳು 5-6 ದಿವಸದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಚಲನವಲನ ನಿಮಗೆ ಏನು ಅನಿಸ್ತಾ ಇದೆ? ಬರೀ ಬೆಂಗಳೂರಿಂದ ಬಂದಿರೋದಲ್ಲ, ಇಡೀ ರಾಜ್ಯದಿಂದ ಬಂದಿದ್ದೇವೆ ನಾವು. ಬೆಂಗಳೂರಿಂದನೂ ಬಂದಿದ್ದೇವೆ, ರಾಜಧಾನಿಯಿಂದ. ನಮ್ಮ KPCC ಇಡೀ ನಮ್ಮ ಕಮಿಟಿ ರಾಜ್ಯಾದ್ಯಂತ ಇಲ್ಲಿ ಬಂದು ಮತಯಾಚನೆಗೆ ಬಂದಿದ್ದೇವೆ. ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೂ ಕೂಡ ಇದೇ ರೀತಿ ಎಲ್ಲರಿಗೂ ನಾವು KPCCಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ DCM DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ನಮಗೆ ಮಾರ್ಗದರ್ಶನದಲ್ಲಿ ನಮಗಿಲ್ಲಿ ಒಂದು ಕರ್ತವ್ಯ ಕೊಟ್ಟಿದ್ದಾರೆ ಪಕ್ಷಕ್ಕಾಗಿ. ನಮ್ಮ ಕೊಟ್ಟಿರೋ ಪದವಿಗಳಿಗೆ ನಾವು ನಮ್ಮ ಕರ್ತವ್ಯ ನಮ್ಮ ಪಕ್ಷಕ್ಕೆ ನಾವು ಮಾಡೇ ಮಾಡ್ತೀರಿ. ಜನ ಒಳ್ಳೆ ವಿಶ್ವಾಸ ಇದೆ ಮತ್ತು ಒಪಿನಿಯನ್ನು ಚೆನ್ನಾಗಿದೆ. ಮತ್ತು ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬರು ಮಾಡಿರೋ ಕೆಲಸ ಅದು ಹೇಳ್ತಿರೋದು ಕಾಂಗ್ರೆಸ್ಗೆ ಅವರು ಒಂದು ವರಾನೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರಾನೆ ಅಂತ ಹೇಳ್ಬೋದು. ಅವರು ಇಲ್ದಿರೋ ಹೋಗಲಿ, ಅವ್ರ ಆಶೀರ್ವಾದ ನಮ್ಗೆ ಸದಾ ಇರ್ತೈತೆ. ಅವ್ರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಅವ್ರಿಗೂ ಆಶೀರ್ವಾದ ಇದೆ, ನಮ್ಮೆಲ್ಲರಿಗೂ ಆಶೀರ್ವಾದ ಇದೆ. ನಾವು ವಿಜಯಶೀಲರಾಗಿ ನಮ್ಮ ಕ್ಯಾಂಡಿಡೇಟು ಗೆಲ್ತಾರೆ ಅಂತ ನಾವು ಆಶಿಸ್ತೇವೆ. ಅವ್ರ ಮನೆಗೆ ಹೋದರೆ ಯಾರೂ ಹಂಗೆ ಬಂದಿಲ್ಲ. ಶಿವಶಂಕರಪ್ಪವ್ರ ಸಣ್ಣ ಹಳ್ಳಿಗೂ ಕೂಡ ನನ್ನೂರು ಸಣ್ಣ ಹಳ್ಳಿಗೆ 2.5 ಲಕ್ಷ ರೂಪಾಯಿ ದೇವಸ್ಥಾನ ಕಟ್ಟಿದ್ದಾರೆ. ಇಂಥ VS ದೇವಸ್ಥಾನ ಕೊಟ್ಟಿದ್ದಾರೆ ಹೇಳಿ. ಇಂಥ VS ಮಕ್ಕಳು ಈಗ ಯಾರೋ ಒಬ್ಬರು ಹಾಸ್ಪಿಟ್ಲಿಗೆ ಬರ್ತಾರೆ, 1.5 ಲಕ್ಷ ಬಿಲ್ ಆಗಿರ್ತೈತಿ. ಅವರು ಬರೀ 50,000 ಕಟ್ಸ್ಕೊಂಡು ರಿಲೀಸ್ ಮಾಡಿದ್ದಾರೆ. ಇವು ಯಾವ ಜ್ಞಾಪಕ ಇಲ್ವಾ ಜನಗಳಿಗೆ? BJP ಅವ್ರಿಗೆ ಬರ್ರಿ, ಅದಕ್ಕೆ ಜನ ಓಟ್ ಕೊಟ್ಟು 35,000 ಲೀಡ್ ಮೇಲೆ ಸಮರ್ಥನೆ ಗೆಲ್ಲಿಸ್ತಾರೆ. ಅದ್ರಾಗೇನು ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಸೋಲಂತ ಸ್ವಭಾವ ಇಲ್ಲ. ಅವನು ಸಮರ್ಥನೆ. ಅವನು ಮಲ್ಲಿಕಾರ್ಜುನೆ. ಬೇರೆಯವರೆಲ್ಲ ಮಾತಾಡ್ಬೋದು BJP ಅವರು, ಸುಮ್ಮನೆ ಅವೆಲ್ಲ ಏನು ನಡೆಯಲ್ಲ. ದಾವಣಗೆರೆ ಜನ ಓಟ್ ಕೊಡ್ತಾರೆ, ದಾವಣಗೆರೆ ಜನ ಗೆಲ್ಲಿಸ್ತಾರೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಅತ್ಯಂತ ಬಿರುಸಿದ ಪ್ರಚಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ನಿಮಿತ್ತ ಸಮರ್ಥರವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ನಲ್ಲಿ ಅವರು ಆರಿಸಿ ಬರ್ತಾರೆ. ಅದು ಯಾವ ಕಾರಣಪ್ಪ ಅಂತ ಹೇಳಿದ್ರೆ ಅವರ ತಾತನವರ ಶ್ರೀರಕ್ಷೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, DCM ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ 2 ಉಪಚುನಾವಣೆಗಳನ್ನು ಗೆಲ್ತೇವೆ ಅನ್ನತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವು ಕಾಂಗ್ರೆಸ್ಸಿನ ಲೀಡರ್ ಆಗಲಿ, ನಾಯಕರುಗಳಾಗಲಿ, ಕಾರ್ಯಕರ್ತರಾಗಲಿ ಎಲ್ಲ ಸಾರ್ವಜನಿಕರು 2 ಕ್ಷೇತ್ರವನ್ನು ಗೆದ್ದು 2 ಅಭ್ಯರ್ಥಿಗಳನ್ನು ವಿಧಾನಸೌಧದ ಮೆಟ್ಟಲಿಗೆ ಕರ್ಕೊಂಡು ಹೋಗ್ತೀವಿ.